ಹೇ ಕಂದಮ್ಮ, ಬಾ ಇಲ್ಲಿ ಕೂತ್ಕೋ. ಹೇಗಿದೀಯಾ? ಒಬ್ಬ ವ್ಯಕ್ತಿಗೆ ನಿನ್ನ ಹೃದಯ ಕೊಟ್ಟಿದೀಯ ಅಂದರೆ ನಿಂಗೆ ತುಂಬ ನೋವಾಗಿದೆ. ನಾನು ಅರ್ಥ ಮಾಡ್ಕೋತೀನಿ ನಿನ್ನ ಜೊತೆ, ಅದಕ್ಕೆ ತಾನೇ ನಾನು ಮಾತಾಡೋಕೆ ಬಂದಿದ್ದೀನಿ. ನನ್ನ ಜೊತೆ ಹೇಳ್ಕೊ. ಕಂದಮ್ಮ, ನಿನ್ನ ಮನಸ್ಸಲ್ಲಿ ಇನ್ನೂ ಆ ವ್ಯಕ್ತಿ ಪದೇ ಪದೇ ನೆನಪಾಗ್ತಿದ್ದಾರೆ ಅಲ್ವಾ? ಅಳ್ಬೇಡ. ರಾತ್ರಿ ಎಲ್ಲ ಮಲಗ್ತೇನೆ, ಒಬ್ಬಂಟಿಯಾಗಿ ಅಳ್ಬೇಕು ಅನ್ನಿಸ್ತಿದೆ. ಅದು ದುರ್ಬಲತೆ ಅಲ್ಲಮ್ಮ, ಅದು ನಿನ್ನ ಮನಸ್ಸಿನಲ್ಲಿರುವ ಭಾರ ಕಡಿಮೆ ಮಾಡ್ತಾ ಇದೆ. ಕಂದಮ್ಮ, ನಿನ್ಗೊಂದು ಮಾತು ಹೇಳ್ತೀನಿ, ನೀನು ಕೇಳ್ತೀಯ ಅಲ್ವಾ? ಅವರು ಇದ್ದಾಗ ನಿನ್ನ ಮನಸ್ಸಿಗೆ ಶಾಂತಿ ಇರಲಿಲ್ಲ ಅಂದರೆ ಅವರು ಹೋಗಿದ್ರೇ ಒಳ್ಳೇದಲ್ವಾ? ಪ್ರೀತಿ ಅಂದರೆ ಭಯ ಇರಬಾರ್ದು ಅಲ್ವಾ? ಕಂದಮ್ಮ, ಒಂಟಿತನ ಬಂತು ಅಂತ ಒಮ್ಮೆ ಮಾತಾಡಿದ್ರೆ ಏನೂ ಆಗಲ್ಲ ಅಂತ ಯೋಚನೆ ಬರುತ್ತೆ. ಆದರೆ ಕಂದಮ್ಮ, ಅದು ಮತ್ತೆ ಅದೇ ಗಾಯಕ್ಕೆ ನೀನು ಉಪ್ಸೋಕೊಂಡಂತಾಗುತ್ತೆ. ಇಲ್ಲಿ ಕೇಳು, ಈ ಸಮಯದಲ್ಲಿ ನೀನು ಒಬ್ಬಂಟಿ ಅಲ್ಲ. ಇಲ್ಲಿ ನಾನು ಕೂತಿದ್ದೀನಿ, ನಿನ್ನ ಜೊತೆ ನಾನು ಮಾತಾಡ್ತೀನಿ. ನೀನು ಏನು ಮಾತಾಡ್ದೆ ಸುಮ್ಮನೆ ಕೂತಿರ್ಬೋದು, ಆದರೆ ನಾನು ಅರ್ಥ ಮಾಡ್ಕೋತೀನಿ ನಿನ್ನ ಮನಸ್ಸಿನ ಮಾತನ್ನು. ಕಂದಮ್ಮ, ನೀನು ಸ್ಟ್ರಾಂಗ್ ಇದೆಯಾ? ಸ್ಟ್ರಾಂಗ್ ಅಂದರೆ ನೀನು ಕಣ್ಣೀರು ಹಾಕದೆ ಸುಮ್ಮನೆ ಇರೋದಲ್ಲಮ್ಮ. ಸ್ಟ್ರಾಂಗ್ ಅಂದರೆ ನೀನು ಅಳು, ಪರವಾಗಿಲ್ಲ, ಆದರೆ ಮತ್ತೆ ನೀನು ಎದ್ದು ನಿಲ್ಲಬೇಕು. ಕಂದಮ್ಮ, ಇವತ್ತೇ ಎಲ್ಲ ಮರ್ತ್ಬಿಡ್ಬೇಕು ಅಂತ ಅನ್ನಿಸ್ತಿದೆ ಅಲ್ವಾ ನಿನ್ನ ಮನಸ್ಸಲ್ಲಿ? ಬೇಡ, ನಿಧಾನಕ್ಕೆ ಒಂದೊಂದು ಹೆಜ್ಜೆನೇ ಇಡು. ಇವತ್ತು ನೀನು ಎದ್ದು ಮುಖ ತೊಳ್ಕೊಂಡ್ರೆ ಸಾಕು. ಇವತ್ತು ಒಂದು ದಿನ ಕಳೆದೋದ್ರೆ ನೀನು ಬಲವಾಗ್ತಾ ಇದೆಯಾ ಅಂತ ನಿನ್ನ ಮನಸ್ಸಲ್ಲೇ ಅನ್ಸೋಕೆ ಸ್ಟಾರ್ಟ್ ಆಗುತ್ತೆ. ಸೆಲ್ಫ್ ರೆಸ್ಪೆಕ್ಟ್ ಅಂದರೆ ಜೋರಾಗಿ ಮಾತಾಡೋದಲ್ಲಮ್ಮ. ನಾನು ಮತ್ತೆ ನನ್ನನ್ನು ಕಳ್ಕೊಳ್ಳಲ್ಲ, ಒಬ್ಬ ವ್ಯಕ್ತಿಯಿಂದ ನಾನು ಮೋಸ ಹೋಗಲ್ಲ ಅಂತ ನಿನ್ನ ಮನಸ್ಸಲ್ಲಿ ನೀನೇ ತೀರ್ಮಾನ ಮಾಡ್ಕೊಳ್ಳೋದು. ಕಂದಮ್ಮ, ಈ ನೋವು ನನಗೆ 1 ಡೇ, 1 ವೀಕ್, 1 ಮಂತ್, 1 ಇಯರ್, 2 ಇಯರ್ ಆಗಬಹುದು. ಆದರೆ ಮುಂದೊಂದು ದಿನ ನೀನೇ ಹೇಳ್ತೀಯ, ನಾನು ಈ ಬಂಧದಿಂದ ಬಿಡಿಸ್ಕೊಂಡಿದ್ದೇ ಒಳ್ಳೇದಾಯಿತು ಅಂತ. ಮುಂದೊಂದು ದಿನ ನಿನಗೆ ಅರಿವಾಗುತ್ತೆ ಕಂದಮ್ಮ. ಕಂದಮ್ಮ, ನೀನು ಸ್ಟ್ರಾಂಗ್ ಇದೆಯಾ? ಅದಕ್ಕೋಸ್ಕರ ನಿನಗೆ ಈ ಥರ ಎಲ್ಲ ನೋವುಗಳು ಜಾಸ್ತಿ ಆಗ್ತಾ ಇದೆ. ಆದರೆ ಅದೇ ಸ್ಟ್ರಾಂಗ್ ಮತ್ತೆ ನಿನ್ನನ್ನು ಒಳ್ಳೆ ಜಾಗಕ್ಕೆ ತಲುಪಿಸುತ್ತೆ. ಈಗ ನಿನಗೆ ನೋವು ಜಾಸ್ತಿ ಇದೆ, ಆದರೆ ನೀನು ಕೂಡ ಇದೆಯಲ್ಲ, ಅಷ್ಟೇ ಸಾಕು.